ಇನ್ನು ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಕಾದಿದೆ. ಭಾರತ ಪಾಕಿಸ್ತಾನ ಯುದ್ಧದ ಕಾರ್ಮೋಡದ ಹಿನ್ನೆಲೆ ಬೀದರ್ನಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಮತ್ತು ಅಂತಾರಾಜ್ಯದ ಪ್ರಯಾಣಿಕರ ಮೇಲೆ ಖಾಕಿ ತೀವ್ರ ನಿಗಾವನ್ನ ವಹಿಸಿದೆ. ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಸೇರಿ ವಿವಿಧ ಕಡೆ ಜನಸಂದಣಿ ಇರುವಂತಹ ಪ್ರದೇಶಗಳ ಮೇಲೆ ಖಾಕಿ ತೀವ್ರ ಕಣ್ಣನ್ನ ಇಟ್ಟಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಶ್ವಾನ ದಳದಿಂದ ಪ್ರಯಾಣಿಕರ ಲಗೇಜ್ ಅನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಅಂದ್ರೆ ಯಾರ ಲಗೇಜ್, ಎಲ್ಲರ ಲಗೇಜ್ ಅಲ್ಲ, ಯಾರ ಮೇಲೆ ಅನುಮಾನ ಕಾಣಿಸ್ತೆ ಅಂತವರ ಲಗೇಜ್ ಅನ್ನು ಕೂಡ ಪರಿಶೀಲನೆಗೆ ಒಳಪಡಿಸಲಾಗ್ತಾ ಇದೆ. ಅಂತಾರಾಜ್ಯ ಪ್ರಯಾಣಿಕರ ಮೇಲೆ ವಿಶೇಷವಾಗಿ ಹದ್ದಿನ ಕಣ್ಣನ್ನ ಇಡಲಾಗಿದೆ. ತೆಲಂಗಾಣ, ಮಹಾರಾಷ್ಟ್ರಕ್ಕೆ ಈ ಒಂದು ಬೀದರ್ ಜಿಲ್ಲೆ ಗಡಿಯನ್ನ ಹಂಚಿಕೊಂಡಿದೆ. ಹಾಗಾಗಿ ಬೀದರ್ ಜಿಲ್ಲೆಯ ಖಾಕಿ ಪಡೆ ಫುಲ್ ಅಲರ್ಟ್ ಆಗಿ ತಮ್ಮ ಕೆಲಸವನ್ನ ಮಾಡ್ತಿದೆ. ಯಾಕಂದ್ರೆ ದೇಶದಲ್ಲಿ ಯುದ್ಧದ ಕಾರ್ಮೋಡ ಇದೆ, ಎಲ್ಲ ಕಡೆ ಒಂದು ಹೈ ಅಲರ್ಟ್ ಇರಬೇಕು ಅಂತ ಬೀದರ್ ಪೊಲೀಸರು ಕೂಡ ಹೈ ಅಲರ್ಟ್ ನಿಂದ ಕೆಲಸವನ್ನ ಮಾಡ್ತಿರುವಂತದ್ದು.